ರಾತಕನೇ ಅದ್ರಲ್ಲಿ ಮುಲಾಜೆ ಇಲ್ಲ ನಾನು ಯಾರು ಹೋಗ್ಬೇಕು ಯಾವ ಅಲ್ಲ ಯಾಕೋ ಏನೋ ಅಂತಂದು ನಾನು ಹೇಳಿದ್ರೆ ಕೇಳ್ತಾ ಇದ್ದವ್ರು ಈ ಕಡೆ ಬರ ಬೇಡ 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 ಇದೇ ಅದಕ್ಕೆ ಹೇಳಿದೆ ನೀವೇ ಬಂದು ಹೇಳಿ ನನ್ನ ಪರ ಅಂತ ಹೇಳಿದ್ರು ಎಲ್ರು ಪ್ಲೀಸ್ ನನ್ನ ಪರವಾಗಿ ಇವ್ರು ಮಾತಾಡ್ತಾರೆ. ನಾನು ನಟರಾಜ್ ಅಂತೇಳಿ ಆರ್ ನಗರ ನಿವಾಸಿ. ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಯೂತ್ಸ್ ಏನಿದ್ದಾರೆ ಅವರು ಮುಂದಿನ ನಮ್ಮ ಭವಿಷ್ಯಕ್ಕಾಗಿ ಬಂದು ಒಳ್ಳೆ ಮತದಾರನ ಚೂಸ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ಅದೇ ಅವರು ಅಲ್ಲಿಂದ ಬಂದು ನನಗೆ ಹೇಳ್ತಿದ್ರು ಹೇಳಿ ನೀವು ಹೌದು ಖಂಡಿತ ಎಲ್ಲರೂ ಮನೇಲಿ ಯಾರ್ಯಾರು ಕೂತಿದ್ದೀರಾ ಅದನ್ನು ದಯವಿಟ್ಟು ಆ್ಯಂಡ್ ಕುತ್ಕೊಂಡು ಕಾಮೆಂಟ್ ಮಾಡೋದಕ್ಕಿಂತ ಐ ಥಿಂಕ್ ಇಲ್ಲಿ ಬಂದು ನಮ್ಮ ನಾಯಕರು ನಾವೇ ಆಯ್ಕೆ ಮಾಡೋಣ. ಪ್ಲೀಸ್ ಕಮ್, ಪ್ಲೀಸ್ ವೋಟ್. ಮೇಡಮ್, ಪ್ರತಿ ಸರಿ ವೋಟಿಂಗ್ ಪರ್ಸೆಂಟೇಜ್ ನೋಡಿದಾಗ ಈವ್ನಿಂಗು ತುಂಬ ಕಮ್ಮಿ ಇರುತ್ತೆ. ಎಸ್ಪೆಷಲಿ ಬೆಂಗಳೂರು ಅಂತ ಸಿಲಿಕಾನ್ ಸಿಟಿಯಲ್ಲಿ ಅಕ್ಷರಸ್ಥ ಜಾಸ್ತಿ ಅಂತ ಹೇಳ್ತೀವಿ. ಸೊ ಇಂಥ ಪ್ರದೇಶದಲ್ಲೇ ವೋಟಿಂಗ್ ಪರ್ಸೆಂಟೇಜ್ 60%, 58% ಈ ಥರ ಇರುತ್ತೆ. ಅದು 90 ಅಥವಾ 100% ಆಗಬೇಕಂದ್ರೆ ಸೆಲೆಬ್ರಿಟಿ ಆಗಿ ಏನು ತೆಗೆದುಕೊಳ್ಬೋದು, ಏನು ಹೇಳ್ಬೋದು? ಟಿಪ್ಸು ಸಜೆಷನ್ ಅದಕ್ಕೆ ನಮಗೆ ಅಧಿಕಾರ ಇದೆ. ನಾವು ಬಂದು ವೋಟ್ ಮಾಡಿದ್ರೆ ತಾನೇ ನಮ್ಮ ನಾಯಕರ ಬಗ್ಗೆ ಅಟ್ಲೀಸ್ಟ್ ಏನೋ ಒಂದು ಸಮಸ್ಯೆ ಅಂತ ಬಂದಾಗ ನಮಗೆ ಒಂದು ವಾಯ್ಸ್ ಅಂತ ಮುಂದೆ ನಿಂತು ಮಾತಾಡ್ಬೋದು. ವೋಟ್ ಮಾಡ್ದೇ ಸುಮ್ಮನೆ ಬ್ಲೇಮ್ ಮಾಡೋದಿದೆಯಲ್ಲ ಅದು ತಪ್ಪಾಗುತ್ತೆ. ಸೊ ದಯವಿಟ್ಟು ನಾವಾಗಲೇ ಹೇಳ್ದಂಗೆ ನಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡಲೇಬೇಕು. ಬಂದು ನಾವು ವೋಟ್ ಮಾಡೋಣ. ಪ್ಲೀಸ್ ಕಮ್. ಈಗಲೂ ಹೇಳ್ತಿದ್ದೀನಿ, ದಯವಿಟ್ಟು ಮನೇಲಿ ಕೂತಿರೋರು ಇನ್ನೂ ಯಾರ್ಯಾರು ಬಿಸಿಲು ಅಂತ ಮನೇಲಿ ಕೂತಿರ್ತಾರೆ. ಅಫ್ಕೋರ್ಸ್ 6 ಗಂಟೆವರೆಗೂ ಇರುತ್ತೆ ನಮಗೆ ಒಂದು ಸಮಯ ವೋಟ್ ಮಾಡೋದಕ್ಕೆ. ದಯವಿಟ್ಟು 6 ಗಂಟೆ ಒಳಗಡೆ ನಿಮ್ಮ ಮತನ ಚಲಾಯಿಸಿ. ಆ್ಯಂಡ್ ವೇಟಿಂಗ್ ಫಾರ್ ದ ವಂಡರ್ಫುಲ್ ಲೀಡರ್ ಟು ಕಮ್. ಆ್ಯಂಡ್ ಎಸ್, ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಈಗ ವೋಟ್ ಮಾಡಿ ಬಂದಾಗ ತುಂಬಾ ಖುಷಿ ಆಯಿತು ನನಗೆ. ಎಸ್, ನಾನು ಇವತ್ತು ಅಲ್ಲಿ ಒಳಗಡೆ ನೋಡಿದಾಗೂ ಅಷ್ಟೇ ಎಲ್ಲರೂ ತುಂಬಾ ಉತ್ಸಾಹದಿಂದ ಬಂದು ಬಿಸಿಲಲ್ಲಾದರೂ ಸಹ ಬಂದು ನಿಂತು ವೋಟ್ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದ ಮತದಾನ ಮಾಡಿರ್ತಕ್ಕಂಥ ಮತದಾರರ ಪೈಕಿ ಓವರಾಲ್ ಪರ್ಸೆಂಟೇಜ್ ನೋಡಿದಾಗ ಸೀನಿಯರ್ ಸಿಟಿಸನ್ಸ್ ಜಾಸ್ತಿ ಅದೇ ಮನೇಲಿ ಕೂತ್ಕೊಂಡು ಕಾಮೆಂಟ್ ಮಾಡೋದ್ರಿಂದ ನಾವು ಇಲ್ಲಿ ಸೊ ಪ್ಲೀಸ್ ಕಮ್. ಎಲ್ಲ ನಮ್ಮ ಸೀನಿಯರ್ ಜನ್ರೇಷನ್ ಎಲ್ಲ ಬಂದು ತುಂಬ ಖುಷಿಯಿಂದ ಉತ್ಸಾಹದಿಂದ ವೋಟ್ ಮಾಡ್ತಿರ್ಬೇಕಾದ್ರೆ ನಾವು ಯಾಕೆ ಮನೇಲಿ ಕೂತ್ಕೊಂಡಿರ್ಬೇಕು?
ಅಲ್ವಾ? ಬನ್ನಿ ವೋಟ್ ಮಾಡಿ. ಯಾ ಪ್ಲೀಸ್ ಕಮ್. ಥ್ಯಾಂಕ್ ಯು ಸೊ ಮಚ್. ಮೈ ನೇಬರ್. ಇಬ್ರು ಓಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್. ಥ್ಯಾಂಕ್ ಯು. ಅದಿನಾ ಸರ್ ರೂಲ್ಸ್ ಓಕೆ. ಎಲ್ರಿಗೂ ನಮಸ್ಕಾರ. ನಾನು ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಸೊ ಆರ್ ಆರ್ ನಗರ್ ಒಂದು ಕ್ಷೇತ್ರ ಏನಿದೆ, ಒನ್ ಆಫ್ ದಿ ಬಿಗ್ಗೆಸ್ಟ್ ವಿಧಾನಸಭಾ ಕ್ಷೇತ್ರ ಇದು. ಏಕೆಂದರೆ ಇಲ್ಲಿ ವಿಸ್ತಾರ ತೊಂದರೆ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತಿದ್ದು ವಿಸ್ತೀರ್ಣ ಇದು. ಸೊ ಇಂಥ ಒಂದು ಕ್ಷೇತ್ರದಲ್ಲಿ ನಾವಿರೋದು ಮೊದಲನೇದಾಗಿ ನಮಗೆ ಸಂತೋಷ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಹಕ್ಕನ್ನು ನಾವಿವತ್ತು ಚಲಾಯಿಸಿದ್ದೀವಿ. ಮನೆಯಿಂದ ಇಬ್ಬರೂ ಬಂದಿದ್ದೀವಿ. ಲೋಕ ಮುಂದೆ ಕಾಣದೇ ಇಲ್ವಾ ಅಂತ ನಾನು ಹೇಳ್ತೀನಿ. ಹಾಂ, ಇಬ್ಬರೂ ಚಲಾಯಿಸಿದ್ದೀವಿ. ಸೊ ನನ್ನದೇ ಒಂದು ರೆಸಾರ್ಟ್ ಇದೆ, ಅಲ್ಲಿ ನನಗೆ ಬೇಜಾರಾಗ್ತಾಯಿದೆ. ಫೋನ್ ಮಾಡಿಬಿಟ್ಟು ಏನು ಸರ್ ರಜಾ ಇದೆ ಬರ್ತೀವಿ ಅಂತಾರೆ. ಎಲ್ಲ ಯಂಗ್ಸ್ಟರ್ಸೇ ಕೇಳ್ತಾರೆ, ಬೇಜಾರಾಗುತ್ತೆ. ಇದು ರಜಾ ಮಜಾ ದಿನ ಅಲ್ಲ, ಇದು ರಜಾ ಪ್ರಜೆಗಳ ದಿನ ಇದು. ದಯವಿಟ್ಟು ಎಲ್ಲರೂ ಬನ್ನಿ, ವೋಟ್ ಹಾಕಿ. ನಿಮಗೇಂತಿರೋ ಹಕ್ಕು ಒಂದು, ಅದನ್ನು ಬಂದು ಕರೆಕ್ಟಾಗಿ ಚಲಾಯಿಸಿ. ಯಾಕೆಂದರೆ ಇಲ್ಲಿ ಬಂದಾಗ ಆ್ಯಕ್ಚುಲಿ ಕೆಲವು ಸಲ ನೀವು ತುಂಬ ನಾಚಿಕೆ ಆಗುತ್ತೆ. ಬರೀ ವಯಸ್ಸಾದವರೆಲ್ಲ ಬಂದು ಬೆಟ್ ತೋರಿಸಿ ಹಾಕಿದ್ದೀರಾ ಅಂತ ನಮಗೆ ಆವಾಜ್ ಆಗ್ತಿದ್ದಾರೆ. ಸಣ್ಣವ್ರು ಅಲ್ಲೆಲ್ಲೋ ಆಟ ಆಡ್ಕೊಂಡು, ಎಲ್ಲೋ ರೆಸಾರ್ಟ್ಗೆ ಹೋಗ್ಕೊಂಡು, ಎಲ್ಲೋ ಪಬ್ಗೆ ಹೋಗ್ಕೊಂಡು, ಎಲ್ಲೋ ಮಜಾ ಮಾಡ್ತಾರೆ. ಸೊ ಇಂದಿನ ಪ್ರಜೆಗಳು ಅಂತ ನಾವು ಅವ್ರನ್ನ ಕರಿತೀವಿ, ಅವರೇ ಬಂದು ಓಟ್ ಹಾಕ್ತಾಯಿಲ್ಲ. ಎಲ್ಲ ಒಂದು ಕಡೆ ಬೇಜಾರಿದೆ, ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಟ್ಲೀಸ್ಟ್ ನಾವು ನಮ್ಮ ಕರ್ತವ್ಯನ ನಿಭಾಯಿಸಿದ್ದೀವಿ. ನೀವು ಬಂದು ದಯವಿಟ್ಟು ವೋಟ್ ಹಾಕಿ. ಆಮೇಲೆ ನಿಮ್ಮ ನಾಯಕರನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನಿಮಗೆ ಸಿಗುತ್ತೆ. ಮೊದಲು ನಿಮ್ಮ ಹಕ್ಕನ್ನು ಚಲಾಯಿಸಿ. ಥ್ಯಾಂಕ್ ಯು.